ನಮಸ್ತೆ. ಇವತ್ತು ಭೀಮನ ಅಮಾವಾಸ್ಯೆ, ಹಂಗಾಗಿ ಇನ್ನು ಯಾರು ಎದ್ದಿಲ್ಲ. ಹಂಗಾಗಿ ಮುಖ ತೊಳ್ಕೊಂಡು ನಾನು ಬಿಸಿನೀರು ಕಾಯಿಸ್ಕೊಂಡು ಫಸ್ಟ್ ಕುಡಿದ್ಬಿಟ್ಟು ನಂತರ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬಿಸಿನೀರನ್ನ ಕುಡಿತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ನಾವು 1 ಲೋಟದಷ್ಟು ಬಿಸಿನೀರನ್ನ ಕುಡಿಯೋದ್ರಿಂದ. ನಂತರ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕಸ ಗುಡಿಸ್ತಾ ಇದ್ದೀನಿ. ನಿಮಗೆ ಕಸನೇ ಇಲ್ಲ ಅಂತ ಕಾಣಿಸ್ತಾ ಇರ್ಬೋದು. ನೋಡಿ ಇಲ್ಲಿ ಧೂಳು ಹೆಂಗೆ ಬಂದಿದೆ ಅಂತ. ಸ್ವಲ್ಪ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಏನು ಕಸ ಅಷ್ಟು ಇರಲ್ಲ, ಆದರೆ ಧೂಳು ಮಾತ್ರ ಇರುತ್ತೆ. ನಂತರ ಅಮಾವಾಸ್ಯೆ ಪೌರ್ಣಮಿಗೆಲ್ಲ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒರೆಸ್ಕೊಳ್ತೀನಿ ಬಕೆಟ್ಗೆ. ನೀವು ಬೇಕು ಅಂದರೆ ಒರೆಸ್ಕೊಳ್ಬೋದು. ಈ ಥರ ಒರೆಸಿದ ನಂತರ ಸ್ನಾನ ಮಾಡ್ಕೊಂಡು ಬಂದು ನಾನು ಮೊದಲು ಹೊಸ್ಲಿಗೆಲ್ಲ ನಾನು ಅರಿಶಿನ ಕುಂಕುಮ ಇಟ್ಟು 24 ಎಳೆ ರಂಗೋಲಿ ಇಟ್ಟು, ನಮ್ಮ ಕರ್ಲಿರೋದ್ರಿಂದ ನಾನು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹೊಸ್ಲ ಮೇಲೆ ಬಂದು ಅವಳು ಮಲ್ಕೊಂಡ್ಬಿಡ್ತಾಳೆ ಅನ್ನೋದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ರಂಗೋಲಿನ ಬಿಡ್ತೀನಿ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹೊಸ್ಲಿಗೆ ನೋಡೋಕ್ಕೆ ಒಂದು ಚಂದ ಅನಿಸುತ್ತೆ. ಇವಾಗ ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಶುಕ್ರವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿ ದಿನ ನಮ್ಮ ಮನೆಯ ಕಲಶನ ತೆಗಿಯಲ್ಲ. ನಾವೇನಿದ್ರು ಹಿಂದಿನ ದಿನವೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ. ನಮ್ಮ ಮನೇಲಿ ಯಾವ ಹಬ್ಬನಾದರೂ ಮಾಡಿ, ಯಾವ ಪೂಜೆನಾದರೂ ಮಾಡಿ, ಕರೆಕ್ಟ್ ಟೈಮ್ಗೆ ಟಿಫನ್ನು ಊಟ ಎಲ್ಲ ರೆಡಿ ಆಗಿಬಿಡ್ಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಕುಕ್ಕರ್ ಇಟ್ಬಿಡ್ತೀನಿ. ಎಲ್ಲೋ ಹೋಗ್ಬಿಟ್ಟು ಮನೆಯವರು ಹುಡಿಕೊಂಡು ಮಲ್ಲಿಗೆ ಹೂವು ತೊಗೊಂಡಿದ್ದಾರೆ, ಎಲ್ಲೂ ಸಿಗ್ಲಿಲ್ವಂತೆ. ಎಲ್ಲೋದ್ರು ಇವರು ನೀರ್ಗೀರು ಹಾಕಕ್ಕೆ ಹೋಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಬಂದಿದ್ದಾರೆ, ತಗೋ ಇದು ಹೂವು ಮುಡ್ಕೋ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವು ತೊಗೊಂಡು ಕೊಟ್ಟರು. ಅಷ್ಟರಲ್ಲಿ ನಾನು ಪಲಾವ್ಗೆಲ್ಲ ರೆಡಿ ಮಾಡಿಬಿಟ್ಟು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಅವ್ರು ಹಾಕೊಂಡು ತಿಂತಾರೆ. ನಾನು ಆರಾಮಾಗಿ ಪೂಜೆನ ಮಾಡ್ಕೊಳ್ಬೋದು. ಮಧ್ಯೆ ನನಗೆ ಊಟ ಹಾಕೊಡು, ಅದು ಹಾಕೊಡು, ಇದು ಹಾಕೊಡು, ಇನ್ನು ಟಿಫನ್ ರೆಡಿ ಆಗಿಲ್ಲ ಅಂತ ಅಂದರೆ ಗಾಬರಿ ಆಗ್ತಾ ಇರುತ್ತೆ. ಹಂಗಾಗಿ ಫಸ್ಟು ಅವ್ರಿಗೆ ಏನು ಹೊಟ್ಟೆಗೆ ಇದಾಗ್ಬಿಡ್ಬೇಕು ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ. ಹೂವು ತೊಗೊಂಬಂದು ಕೊಟ್ಟರು, ಅಲ್ಲಿಟ್ಟಿದ್ದೀನಿ. ಇವಾಗ ನಿನ್ನೆ ಹೇಳಿದ್ನಲ್ವ ನಾನು, ನಿನ್ನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಎಲೆ ಎಲ್ಲ ತೊಳೆದು ನೀಟಾಗಿ ಇದು ಮಾಡ್ಕೊಳ್ತೀನಿ. ಅವರಂತೂ ಏನಾದ್ರೂ ಯಾವ ಹಬ್ಬ ಇದ್ರೂ ವರ್ಕೌಟ್ ಮಾತ್ರ ಮಿಸ್ ಮಾಡಲ್ಲ. ಹಂಗಾಗಿ ಸರಿ ಏನಾದರೂ ಮಾಡ್ಕೊಳ್ಳಿ ಅಪ್ಪ ಮಕ್ಕಳು ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ನಿಧಾನಕ್ಕೆ ನಾನು ಪೂಜೆನ ಮಾಡ್ತಾ ಇದ್ದೀನಿ. ಇನ್ನು ಒಂದು 7 ಗಂಟೆ ಆಗಿರ್ಬೋದು ಅನ್ಸುತ್ತೆ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಫಸ್ಟು ಗಂಧಕ್ಕೆ ನಾನು ಜವಾದಿ ಪೌಡರ್ ಎಲ್ಲ ಹಾಕ್ಕೊಂಡು ಗಂಧನ ಇಟ್ಕೊಳ್ತೀನಿ. ಆಮೇಲೆ ಅರಿಶಿನ ಕುಂಕುಮ ಇಟ್ಟು ಆನಂತರ ಒಂದೊಂದು ಹೂವನ್ನ ಇಡ್ತಾ ಇದ್ದೀನಿ. ಲಕ್ಷ್ಮಿಗೆ ಯಾವತ್ತು ಕೆಂಪು ಹೂವು ಇಡಬೇಕು, ಗಣಪತಿಗೆ ಕೆಂಪು ಹೂವು ಇಡಬೇಕು ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ರೋಸಾ ಹೂವು ಇತ್ತು ಅಂತಂದರೆ ಇಡ್ಬೋದು. ಕೆಂಪು ಹೂವು ತುಂಬಾ ಇಷ್ಟ ಅಂತ ಹೇಳ್ತಾರೆ. ಫಸ್ಟು ಮುಡಿಸಿದ್ದು ಸಾವಂತಿಗೆ ಮುಡಿಸಿದ್ದೆ. ಅದಾದ ನಂತರ ಯಾಕೋ ಇಷ್ಟ ಆಗಲಿಲ್ಲ, ಮತ್ತೆ ತೆಗೆದುಬಿಟ್ಟು ಮತ್ತೆ ಕೆಂಪು ಮತ್ತು ವೈಟು ಎಲ್ಲೋ ಎಲ್ಲ ಇತ್ತು ಹೂವು. ನೆನ್ನೆ ನಾನು ತಂದು ಇಟ್ಕೊಂಡಿದ್ದೆ. ಹಂಗಾಗಿ ಇವಾಗ ಮುಡ್ಕೊಳ್ಳೋದಕ್ಕೆ ಅಂತ ಒಂದು ಮೊಳ ತಂದಿದ್ರು ಅಷ್ಟೇ. ಇವಾಗ ದೀಪ ಎಲ್ಲ ಅಂಟಿಸಿ ನಾನು ಧೂಪನ ನಾನು ಮನೇಲೇ ಮಾಡ್ಕೊಂಡಿರೋವಂಥದ್ದು. ಸಗಣಿ ತಂದಿದ್ದೆ ಊರಿಂದ. ಆ ಸಗಣಿನಲ್ಲಿ, ಹಸುವಿನ ಸಗಣಿನಲ್ಲಿ ಮಾಡಿರ್ತಕ್ಕಂಥ ಧೂಪ ಅದು. ಧೂಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಪುಟ್ಟದು ಸ್ಟ್ಯಾಂಡ್ ತೊಗೊಂಡಿದ್ದೆ ಮೀಶೋದಲ್ಲಿ. ಇವಾಗ ಕಂಕಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 9 ಗಂಟನ್ನ ಹಾಕಬೇಕಾಗತ್ತೆ. 9 ಎಳೆ ದಾರಕ್ಕೆ 9 ಗಂಟು, 1 ಮೊಳದಷ್ಟು ನಾವು ದಾರನ ತೊಗೊಂಡು ಅದಕ್ಕೆ 9 ಅಂದರೆ 8 ಗಂಟನ್ನ ಫಸ್ಟ್ ಹಾಕಿರಬೇಕು. ಆಮೇಲೆ ಹೂವು ಇಟ್ಕೊಳ್ತೀವಲ್ವ, ಹೂವಕ್ಕೊಂದು ಗಂಟೆ ಹಾಕ್ತೀವಲ್ವ, ಅದೂ ಸೇರಿ 9 ಗಂಟೆ ಆಗುತ್ತೆ. ಆನಂತರ ಮನೆ ಯಜಮಾನ್ರು ಹೆಂಡತಿ ಯಜಮಾನ್ರಿಗೆ ಕಟ್ಟೋವಂಥದ್ದು, ಆಮೇಲೆ ಆಶೀರ್ವಾದ ತೊಗೊಳ್ಳೋವಂಥದ್ದು. ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಕಾಲೆಲ್ಲ ತೊಳಸ್ಕೊಳ್ಳೋದೇ ಇಲ್ಲ. ಅವರು ಯಾವತ್ತೂ ಕಾಲು ತೊಳಸ್ಕೊಂಡಿಲ್ಲ. ಒಬ್ರಿಗೊಬ್ರು ಕಷ್ಟ ಸುಖ ಎಲ್ಲದರಲ್ಲೂ ಹೊಂದ್ಕೊಂಡು ಅರ್ಥ ಮಾಡ್ಕೊಂಡು ಹೋದರೆ ಸಾಕು. ನೀನೇನು ಕಾಲು ತೊಳೆಯೋದೇನು ಬೇಡ ಅಂತ ಹೇಳ್ತಾರೆ. ನಾನು ಹಂಗೂ ಆಶೀರ್ವಾದನಾದರೂ ಮಾಡಿ ಅಂದ್ಬಿಟ್ಟು ನಾನು ಆಶೀರ್ವಾದ ತೊಗೊಳ್ತೀನಿ ಅವ್ರ ಹತ್ರ. ಈ ಥರ ಪೂಜೆನ ಮಾಡ್ಕೊಳ್ತೀನಿ. ನಾನು ಶುಕ್ರವಾರ ಅಮಾವಾಸ್ಯೆ ಎಲ್ಲನೂ ಕೂಡ ತುಪ್ಪದ್ದು ಇದು ಮಾಡ್ಕೊಂಡಿದ್ದೀನಿ. ಸಪ್ಪೆ ತುಪ್ಪದಲ್ಲಿ ಬತ್ತಿನ ಹೆಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಶುಕ್ರವಾರ ಅಮಾವಾಸ್ಯೆ ಇದಕ್ಕೆಲ್ಲ ನಾನು ಮಾಡ್ತೀನಿ. 2 ಬತ್ತಿನ ಹಾಕ್ಕೊಂಡು ಜೋಡಿ ಬತ್ತಿನ ಮಾಡ್ತೀನಿ. ಈ ಥರ ಹೊಸ್ಲಿಗೂ ಕೂಡ ಪೂಜೆ ಮಾಡ್ಕೊಳ್ಬೇಕು. ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮ್ಮ ಹೊಸ್ಲು ಮೂಲಕನೇ ಅಲ್ವಾ ಬರೋದು. ಹಂಗಾಗಿ ಮಾಡಿ ಆನಂತರ ಇದನ್ನು ಕೂಡ ಕರ್ಪೂರನ ಹಚ್ಚೋಣ ಅಂತ ಅಂದ್ಬಿಟ್ಟು ಈ ಕಡೆ ಆ ಕಡೆ ಒಂದು ಕರ್ಪೂರನ ಹಚ್ಚಿ, ಆಮೇಲೆ ಅಮಾವಾಸ್ಯೆ ಇರೋದ್ರಿಂದ ನಿಂಬೆಹಣ್ಣು ದೃಷ್ಟಿ ತೆಗೆದು ನಿಂಬೆಹಣ್ಣು ಕೂಡ ಇದು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಬಾಳೆಹಣ್ಣು ಇವತ್ತು ಏಲಕ್ಕಿ ಬಾಳೆಹಣ್ಣು ಸಿಕ್ಕಲಿಲ್ಲ, ಅದಕ್ಕೆ ಪಚ್ಚ ಬಾಳೆಹಣ್ಣು ಇಟ್ಟೆ. ತೆಂಗಿನಕಾಯಿನೆಲ್ಲ ಒಡೆದು ಆನಂತರ ಈ ಥರ ಪೂಜೆನ ನಮ್ಮನೇಲಿ ಈ ಥರ ಸಿಂಪಲ್ಲಾಗಿ ನಾನು ಪೂಜೆನ ಮಾಡಿಕೊಂಡೆ. ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಕರ್ಜಿಕೆ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅದನ್ನೆಲ್ಲ ಮಾಡಿ ಇಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ನನಗೆ ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ನನಗೇನೋ ಒಂಥರ ಖುಷಿ. ಹಾಗಾಗಿ ಮನೆಯವರು ಮತ್ತೆ ಪೂಜೆ ಮಾಡ್ತಾರಲ್ವ, ಆವಾಗ ಪ್ರಸಾದ ಮಾಡಿಕೊಡೋಣ, ನಾನು ಮುಂಚೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಹಣ್ಣು ಎಲ್ಲ ಇಟ್ಟು ನಾನು ಪೂಜೆ ಮಾಡಿಬಿಟ್ಟೆ.
ಆಮೇಲೆ ಮನೆಯವರು ನಿಧಾನಕ್ಕೆ ವರ್ಕೌಟು ಅದು ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ನಡಿಬೇಕಾದ್ರೆ ನನ್ನ ದೊಡ್ಡ ಮಗ ದೇವಸ್ಥಾನಕ್ಕೆ ಬರಲ್ಲ, ನಾನು ಕೋಟ್ ಬುಕ್ ಮಾಡಿಬಿಟ್ಟಿದ್ದೀನಿ, ಅಲ್ಲಿಗೆ ಹೋಗಬೇಕು ನಾನು ಆಡೋಕ್ಕೆ ಅಂತ ಹೇಳ್ತಾ ಇದ್ದ. ಏನಾದರೂ ಮಾಡ್ಕೊಳ್ಳಿ, ಅವಳು ಬೈತಾಳೆ, ದೇವಸ್ಥಾನಕ್ಕೆ ಹೋಗೋಣ ಕಣೋ ಅಂತ ಅವರಪ್ಪ ಹೇಳ್ತಾಯಿದ್ರು. ಸರಿ ಏನಾದರೂ ಮಾಡ್ಕೊಳ್ಳಿರಿ, ನಾವಿಬ್ಬರೇ ಹೋಗೋಣ ಎಲ್ಲ ಕಡೆ, ಬಿಡಿ ಅವರು ಎಲ್ಲೂ ಬರಲ್ಲ ಅಂತ ಹೇಳಿದೆ. ಆಮೇಲೆ ಚಿಕ್ಕ ಮಗ ನಾನು ಬರ್ತೀನಿ ಅಂತ ಬಂದ. ಆಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಕರ್ಜಿಕಾಯಿ ಮಾಡೋದು ತುಂಬಾ ಸುಲಭ, ಬಾಯಲ್ಲಿ ಕರ್ಗೋ ಥರ ಮಾಡ್ಕೊಳ್ಬೋದು. ಇಲ್ಲಿ ನಾನು 2 ಬೌಲಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ, 1 ಬೌಲಷ್ಟು ಕಡಲೆನ ತರ್ತರಿಯಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಬೌಲಷ್ಟು ನಾನು ಸಕ್ಕರೆನ ಪುಡಿ ಮಾಡಿದ್ದೀನಿ, ಇನ್ನು ಅರ್ಧ ಬೌಲಷ್ಟು ಹಾಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬಿಸಿನಲ್ಲಿ ಮೆಲ್ಟ್ ಆಗುತ್ತೆ, ಮೆಲ್ಟ್ ಆದಾಗ ತುಂಬ ಟೇಸ್ಟ್ ಕೊಡುತ್ತೆ. ಈ ಥರ ಮಾಡಿಕೊಂಡ್ರೆ ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಏಲಕ್ಕಿ ಬರುತ್ತಲ್ವ, ಸಕ್ಕರೆ ಪುಡಿ ಮಾಡಬೇಕಾದ್ರೆ ಅದನ್ನು ಕೂಡ ಹಾಕ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸಕ್ಕರೆ ಹೇಳಿದ್ನಲ್ವ, ಅರ್ಧ ಬೌಲಷ್ಟು ಸಕ್ಕರೆ, ಟೋಟಲ್ ನಾನು ಹಾಕಿರೋದು 1 ಬೌಲ್ ಸಕ್ಕರೆ, 1 ಬೌಲಷ್ಟು ಕಡಲೆ, 2 ಬೌಲಷ್ಟು ಕೊಬ್ಬರಿ ತುರಿ, ಇಷ್ಟೇ ನಾನು ಹಾಕಿರೋವಂಥದ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಕಡೆ ಆ ಸಕ್ಕರೆ ಪುಡಿ ಎಲ್ಲ ಕಡೆ ಸೇರ್ಕೋಬೇಕು. ಇವಾಗ ನಿಮ್ಮ ಮನೇಲಿ ಇತ್ತು ಅಂದರೆ ದ್ರಾಕ್ಷಿ ಗೋಡಂಬಿನ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಡಿ. ಮತ್ತು ನೀವು ಸೌತೆಕಾಯಿ ಬೀಜ ಹಾಕ್ಬೋದು ಅಥವಾ ಕರ್ಬೂಜ ಹಣ್ಣಿನ ಬೀಜ ಹಾಕ್ಬೋದು, ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಈಗ ಇದಕ್ಕೆ ಕಣ್ಕೋಬೇಕಲ್ವ, ಹಾಗಾಗಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡ್ರೆ ಅದಕ್ಕೆ ಅರ್ಧ ಬೌಲಷ್ಟು ನಿಮಗೆ ಗರ್ಗರಿಯಾಗಿ ಬರಬೇಕು ಅಂತಂದರೆ ಅರ್ಧ ಬೌಲಷ್ಟು ಚಿರೋಟಿ ರವೆ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಒಂದು ಪಿಂಚಷ್ಟು ಉಪ್ಪನ್ನ ಹಾಕಬೇಕು, ನೀವು ಒಂದು ಸ್ವಲ್ಪ ಸಕ್ಕರೆನ ಹಾಕಬೇಕು, ಆವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ 1 ಸ್ಪೂನಷ್ಟು ತುಪ್ಪನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ, ಅದು ಗರ್ಗರಿಯಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಇದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ಮನೆಗೆ ಒಂದು 5 ಕೊಟ್ಟು ಕಳ್ಸೋಣ ಅಂತ, ನಮ್ಮ ದೀಪು ತಿಂತಾಳೆ, ಅವ್ಳಿಗೆ ಇಷ್ಟ ಆಗುತ್ತೆ, ಹಾಗಾಗಿ ಒಂದು 5 ಅಲ್ಲಿಗೂ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಪ್ರಸಾದಕ್ಕೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹೆಸರುಬೇಳೆ ಸ್ವಲ್ಪ ಕಮ್ಮಿ ಇತ್ತು, ಏಕೆಂದರೆ ನನ್ನ ಮಕ್ಕಳಿಗೆ ಹೆಸರುಬೇಳೆ ಪಾಯಸ ಅಂದರೆ ಸಖತ್ ಇಷ್ಟ. ಜಾಸ್ತಿನೇ ಮಾಡ್ತೀನಿ ನಾನು ಮಾಡಿದ್ರೆ, ಸ್ವಲ್ಪ ಮಾಡಿದ್ರೆ ಯಾಕಮ್ಮ ಎಷ್ಟು ಮಾಡಿದ್ಯಾ ಅಂತಾರೆ ಅಂತ ಅಂದ್ಬಿಟ್ಟು, ಸರಿ ಆಯಿತು ಏನಿದೆ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇದಿತ್ತಲ್ವ, ಹಾಗಾಗಿ ಕರ್ಜಿಕಾಯಿನೇ ಮಾಡೋಣ, ಎಲ್ಲರಿಗೂ ಇಷ್ಟ ಮನೇಲಿ, ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಜಾಸ್ತಿ ಎಣ್ಣೆ ಬೇಕಾಗಿರಲ್ಲ, ಲಾಸ್ಟಿಗೆ ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ದಿ ನಾವು ಇಟ್ಬಿಡ್ಬೇಕಾಗುತ್ತೆ. ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು, ಎಣ್ಣೆ ನಿಮಗೆ ಕಾಣಿಸ್ಕೊಳ್ಬಾರ್ದು ಎಲ್ಲೂ, ಆ ಥರ ಎಲ್ಲ ಒಂದು ಎಣ್ಣೆ ಕಣಕಕ್ಕೆ ಸೇರ್ಕೊಂಡ್ಬಿಡ್ಬೇಕು, ಆ ಥರ ಮಿಕ್ಸ್ ಮಾಡಬೇಕು ನೀವು. ಆ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಸೂಪರಾಗಿ ರೆಡಿ ಆಗುತ್ತೆ ನಮ್ಮ ಒಂದು ಕಣಕ. ಮತ್ತು ಒಳಗಡೆ ಹಾಕೋ ಸ್ಟಫಿಂಗ್ ಎಲ್ಲ ಕೂಡ ರೆಡಿ ಆಗುತ್ತೆ. ನೀವು ತಿಂತಾ ಇದ್ದರೆ ಒಂದಕ್ಕೆ ಸಮಾಧಾನ ಆಗೋ ಮಾತೇ ಇಲ್ಲ, ಅಷ್ಟು ಸೂಪರಾಗುತ್ತೆ. ಈ ಮೆಥಡ್ನ ಫಾಲೋ ಮಾಡಿ ಮಾಡೋದ್ರಿಂದ ನಾನು ಏನೇನು ಮಾಡಿದ್ದೀನಿ ಹೇಳಿ, 1 ಸ್ಪೂನಷ್ಟು ತುಪ್ಪನ ಕರಗಿಸಿ ಅದು ಡ್ರೈ ಪೌಡ್ರಿಗೆ ಹಾಕ್ಕೊಂಡಿದ್ದೀನಿ, ಆ ಥರ ಹಾಕ್ಬಿಡಿ. ಆಮೇಲೆ 1 ಪಿಂಚು ನಾನು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಂತರ ಮೈದಾ ಮತ್ತು ಚಿರೋಟಿ ರವೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಜಾಸ್ತಿ ಹಾಕಬಾರ್ದು ನೋಡಿ. ಈ ಥರ ಪೂರಿ ಸೈಜ್ಗೆ ನಾನು ತೊಗೊಂಡಿದ್ದೀನಿ, ಒಂದು 5 ಮಾಡಿಬಿಡೋಣ ಪ್ರಸಾದಕ್ಕೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 5 ಪೂರಿ ಸೈಜ್ಗೆ ನಾನು ಬಾಲ್ಗಳನ್ನ ತೊಗೊಂಡು ಚೆನ್ನಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳಬೇಕು, ಜಾಸ್ತಿ ಹಿಟ್ಟನ್ನೆಲ್ಲ ನೀವು ಹಾಕಿ ಲಟ್ಸೋಕೆ ಹೋಗ್ಬೇಡಿ, ಏಕೆಂದರೆ ಆ ಕರ್ದಾಗ ಏನಾಗುತ್ತೆ, ಆ ಹಿಟ್ಟೆಲ್ಲ ಹೋಗ್ಬಿಟ್ಟು ಎಣ್ಣೆಲಿ ಸೇರಿಕೊಳ್ಳುತ್ತೆ, ಒಂಥರ ಎಣ್ಣೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಆದಷ್ಟು ನೀವು ಹಿಟ್ಟನ್ನು ಕಮ್ಮಿ ಹಾಕಿ ಲಟ್ಟಿಸ್ಕೊಳ್ಳಿ ನೋಡಿ. ಈ ಥರ ಲಟ್ಟಿಸ್ಕೊಂಡು ಆ ನಂತರ ನಿಮಗೆ ಈ ಕರ್ಜಿಕಾಯಿ ಮಾಡೋದೆಲ್ಲ ಸಿಗುತ್ತೆ, ಪ್ಲಾಸ್ಟಿಕ್ದು ಸಿಗುತ್ತೆ, ಈ ಥರ ಇದ್ರದ್ದು ಸಿಗುತ್ತೆ, ಸ್ಟೀಲ್ದು ಸಿಗುತ್ತೆ, ಇಂಡಾಲಿಯಮ್ಮು ಸಿಗುತ್ತೆ, ನಿಮಗೆ ಯಾವುದು ಆಗುತ್ತೋ ಅದನ್ನು ತೊಗೊಳ್ಳಿ. ಯಾವತ್ತೋ ಒಂದಿನ ಕರ್ಜಿಕಾಯಿ ಮಾಡೋದಲ್ವ, ಹಾಗಾಗಿ ಪ್ಲಾಸ್ಟಿಕ್ಗೆ ತೊಗೊಂಡ್ರೆ ಒಳ್ಳೆಯದು. ನಮ್ಮ ಮನೇಲಿ ಪ್ಲಾಸ್ಟಿಕ್ಕು ಇದೆ, ಇದು ಇದೆ, ಹಾಗಾಗಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಮೋಲ್ಡಲ್ಲಿ ಅಂದರೆ ನೋಡಿ. ಇಷ್ಟೇ ಸಿಂಪಲ್. ಇವಾಗ ಬನ್ನಿ, ಎಣ್ಣೆ ಕಾದಿದೆ, ಇವಾಗ 5 ಕರ್ಜಿಕಾಯಿನ ಮಾಡಿ ಮನೆಯವ್ರಿಗೆ ಕೊಟ್ಬಿಡೋಣ, ಅವರು ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿಬಿಡ್ಲಿ, ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಬಂದ ನಂತರ ನಾನು ಎಲ್ಲ ಕರ್ಜಿಕಾಯಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ 5 ಮಾಡಿದೆ. ಅದನ್ನು ನೋಡ್ತಾ ಇದ್ರೂ ನನ್ನ ಮಕ್ಕಳು ಕೊಡಮ್ಮ ನಾನು ತಿಂತೀನಿ ಅಂತಾರೆ, ಆದರೆ ನಾನು ದೇವ್ರಿಗಿಟ್ಟು ನೈವೇದ್ಯ ಆದಮೇಲೆ ಕೊಡೋದು ಅಂತ ಅಂದೆ. ಆಮೇಲೆ ನೈವೇದ್ಯ ಆದಮೇಲೆ ತೊಗೊಂಡು ತಿಂದರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ, 1-2ಕ್ಕೆಲ್ಲ ಸಮಾಧಾನನೇ ಆಗೋಲ್ಲ, ತಿಂತಾಯಿದ್ರೆ ಇನ್ನೊಂದು ಅನಿಸ್ತಾ ಇರುತ್ತೆ. ನೀವು ಈ ಥರ ಮಾಡಿಬಿಟ್ಟು ನನಗೆ ತಿಳಿಸಿ ಹೆಂಗೆ ಬಂತು, ನೀವು ಹೆಂಗೆ ಮಾಡಿದ್ರಿ ಅಂತ ನೋಡಿ. ಈ ಥರ ಆಯಿತು. ಈ ಥರ ಆದ ನಂತರ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕೆ ಹತ್ರ ಇರೋವಂಥ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಗೊತ್ತು ಇವತ್ತು ತುಂಬಾ ರಶ್ ಇರುತ್ತೆ ಅಂತ.
ಇದೆಲ್ಲ ಆದಮೇಲೆ ನೋಡಿ ಈ ಥರ ಆಗಿತ್ತು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಅದಕ್ಕೆ ಹೇಳಿದ್ದು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕಲಸೋದಕ್ಕೆ. ಈ ಥರ ಆದ ನಂತರ ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪ ಮಗ ಇಬ್ಬರು ಸೇರಿ. ದೊಡ್ಡ ಮಗ ಆಲ್ರೆಡಿ ಪೂಜೆ ಮಾಡಿ ಹೋದ ಅವನು. ಇವಾಗ ಅಪ್ಪ ಮಗ ಪೂಜೆ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದ್ಸಲಿ ಇವಾಗ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಪೂಜೆ ಪೂರ್ತಿ ನಾನು ಮಾಡಿದ್ದೆ. ಅದ್ರ ಕಂಕಣ ಕಟ್ಕೊಂಡು ಆಶೀರ್ವಾದ ತೊಗೊಳ್ಬೇಕು. ನಾನು ಮುಂಚೆನೇ ಹೇಳ್ದಂಗೆ ಮನೆಯವ್ರಿಗೆ ಕಾಲು ತೊಳೆದು ಪೂಜೆ ಮಾಡೋದು ಏನೂ ಇಷ್ಟ ಆಗಲ್ಲ. ಹಾಗಾಗಿ ಇಬ್ಬರಿಗೂ ಒಬ್ರಿಗೊಬ್ರು ಕಂಕಣ ಕಟ್ಕೊಂಡು ಕುಂಕುಮ ಇಟ್ಟು ಆನಂತರ ಒಂದು ಆಶೀರ್ವಾದ ತೊಗೊಳ್ಳೋದು. ಆಶೀರ್ವಾದ ಅಂದರೆ ವರ್ಷಕ್ಕೊಂದ್ಸಲಿ ಮಾತ್ರ ಅಲ್ಲ, ನನಗೆ ಅವಾಗೆಲ್ಲ ಕಷ್ಟ ಅನಿಸುತ್ತೆ. ಅಂದರೆ ನನಗೆ ಡ್ರೈವಿಂಗ್ ಮಾಡಬೇಕಾದ್ರೆ, ಕಾರ್ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಆವಾಗ ಕಲಿಯೋಕ್ಕೆ ಹೋಗ್ಬೇಕಾದ್ರೆ ನಾನು ಆಶೀರ್ವಾದ ಮಾಡಿರಿ ಅಂತ ಅಂದ್ಬಿಟ್ಟು, ಬ್ಲೆಸ್ ಮಾಡಿರಿ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಆಶೀರ್ವಾದ ತೊಗೊಳ್ತೀನಿ. ಅಥವಾ ಕಾರ್ ಎಲ್ಲಾದರೂ ನಾನು ಸ್ವಲ್ಪ ದೂರ ತೊಗೊಂಡು ಹೋಗ್ತೀನಿ ಅಂದಾಗಲೂ ನನಗೆ ಒಂದು ಸ್ವಲ್ಪ ಭಯ ಆಗುತ್ತಲ್ಲ, ಅವಾಗೆಲ್ಲ ನಾನು ಈ ಥರ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ಟು, ಅಪ್ಪ ಅಮ್ಮ ಎಲ್ಲ ದೂರ ಇರ್ತಾರೆ, ಒಳ್ಳೆ ಮನಸ್ಸಿಂದ ನಿಂಗೆ ಒಳ್ಳೇದಾಗಲಿ ಹುಷಾರಾಗಿ ಹೋಗಿದ್ದು ಬಾ ಅಂತ ಯಾರು ಹೇಳ್ತಾರೆ, ಅದು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ಏನು ಈಗೋ ಏನೂ ಇಲ್ಲ, ನಮ್ಮ ಮಧ್ಯೆ ಯಾವ ಈಗೋನೂ ಇಲ್ಲ, ಏನೂ ಇಲ್ಲ. ಹಂಗಾಗಿ ಆಶೀರ್ವಾದ ಮಾಡಿರಿ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಒಬ್ರಿಗೊಬ್ರು ಚೆನ್ನಾಗಿದ್ರೆ ಸಾಕು, ಅದರಲ್ಲಿ ಏನು ಒಬ್ಬರು ಕಾಲಿಗೆ ಒಬ್ಬರು ಬೀಳೋದೇನು ಬೇಡ ಅಂತ ಹೇಳ್ತಾರೆ. ನಾನು ಆಶೀರ್ವಾದ ಮಾಡಿ ನನಗಿಂತ ದೊಡ್ಡವ್ರು ತಾನೇ ನೀವು ಅಂತ ಅಂದ್ಬಿಟ್ಟು ಜೋಕ್ಸ್ ಮಾಡಿಬಿಟ್ಟು ತೊಗೊಳ್ತಾ ಇರ್ತೀನಿ ಆಶೀರ್ವಾದನ. ಈ ಥರ ಕಂಕಣ ಎಲ್ಲ ಕಟ್ಟಿ ಅಕ್ಷತೆ ಕೊಟ್ಟಿದ್ದೆ ಅವ್ರ ಕೈಗೆ. ಈ ಥರ ಸಿಂಪಲ್ಲಾಗಿ ನಾವು ಪ್ರತಿ ವರ್ಷವೂ ಅಷ್ಟೇ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿಬಿಡ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ಅವ್ರಿಗೆ ಇಷ್ಟ ಆಗಲ್ಲ ಕಾಲು ತೊಳೆಯೋದು, ಹಂಗಾಗಿ ಕಾಲು ತೊಳೆಯಲ್ಲ ನಾನು. ಕಾಲಿಗೆ ಬಿದ್ದು ಆಶೀರ್ವಾದ ಮಾತ್ರ ತೊಗೊಳ್ತೀನಿ. ಹೀಗೆ ಮಾತಾಡಿಕೊಂಡು ಹೇಳ್ತಾ ಇದ್ದೆ ನಾನು. ಇದೆಲ್ಲ ಆದಮೇಲೆ ಹಬ್ಬದ ಅಡುಗೆ ಮಾಡಲೇಬೇಕಲ್ವ. ಏನು ಕೆಲಸ ಇಲ್ಲ ಅಂದ್ರೂ, ಯಾರು ಕೆಲಸ ಇಲ್ಲ ಅಂದ್ರೂ ಹೆಣ್ಮಕ್ಳಿಗೆ ಗೃಹಿಣಿಯರಿಗಂತೂ ಕೆಲಸ ಇದ್ದೇ ಇರುತ್ತೆ. ಹಂಗಾಗಿ 100 ವರ್ಷ ಮುತ್ತೈದೆಯಾಗಿ ಬಾಳು ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಅದೊಂದು ಆಶೀರ್ವಾದ ಸಾಕು ಅನಿಸುತ್ತೆ ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಅಂತಂದರೆ ಇವೆಲ್ಲ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ. ಹಂಗಾಗಿ ಆಶೀರ್ವಾದ ಎಲ್ಲ ಆಯಿತು. ಆಮೇಲೆ ಪೂಜೆಗೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ನೋಡಿದ್ರೆ ಜನ ಗೊತ್ತಲ್ಲ ನಿಮಗೆ, ಅಮಾವಾಸ್ಯೆ ಅದೆಲ್ಲ ಇದ್ದಾಗ ತುಂಬ ಜನ ಇರ್ತಾರೆ. ಹಂಗೂ ಆಶೀರ್ವಾದ ಮಾಡಿಕೊಂಡು ನಮ್ಮ ಚಂದು ಹೋಗೋಣ ಬಾ ಅಂತಲೇ ಇದ್ದ. ಬಂದಿರೋದೇಂತಕ್ಕೆ ಅಪ್ಪ ಮಗ ಇಬ್ಬರು ಹೋಗ್ರಿ, ನಾನು ಇಲ್ಲೇ ಇದ್ದು ಆಶೀರ್ವಾದ ತೊಗೊಂಡು ಬರ್ತೀನಿ ಅಂತ ಹೇಳಿದೆ. ಸರಿ ಅಂತ ಅಂದ್ಬಿಟ್ಟು ಅವರು ಇದ್ದರು. ಅಲ್ಲಿಂದ ಸೀದಾ ಮನೆ ಹತ್ರ ಹೋಗ್ಬಿಟ್ಟು ನೀರು ಹಾಕ್ಬೇಕಾಯ್ತು. ಹಂಗಾಗಿ ನೀರು ಹಾಕ್ಬಿಟ್ಟು ಅಲ್ಲಿಂದ ಬಂದು ನೋಡಿದ್ರೆ 1:30 ಆಗೋಗಿತ್ತು. ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ಮನೆಯವರು. 1:30 ಆಗಿತ್ತು. ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಅನ್ನ ರಸಮ್ಮು, ಆಮೇಲೆ ಬೋಂಡ ಮಾಡ್ತಾಯಿದ್ದೀನಿ. ಬೋಂಡ ಮಾಡಿದೆ. ಆಮೇಲೆ ಮತ್ತೆ ಸ್ವಲ್ಪ ಕಜ್ಜಿಕಾಯಿ ಮಾಡಿದೆ, ಸ್ವೀಟ್ ಇರಲಿ ಅಂತ ಅಂದ್ಬಿಟ್ಟು. ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿಲ್ಲ ಇವತ್ತು. ಇಷ್ಟನ್ನು ಮಾಡಿಕೊಂಡೆ. ಆನಂತರ ನಾನು ಬೋಂಡಕ್ಕೆ ಕ್ಯಾಬೇಜು ಮತ್ತು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಕಡಲೆ ಹಿಟ್ಟಿನ ತರಕಾರಿ ಸೊಪ್ಪನ್ನೇ ಜಾಸ್ತಿ ಬಳಸ್ತೀನಿ ಅಡುಗೆನಲ್ಲಿ. ನೋಡಿ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ರಸಮ್ಮು ಬೋಂಡ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನಿಸ್ತು ಈ ವಿಡಿಯೋ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ರಸಮ್ ಅಂತೂ ಸೂಪರಾಗಿತ್ತು ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.